ಐ ಆಮ್ ರಿಯಲಿ ಎಮೋಷನಲ್. ಐ ಫೀಲ್ ರಿಯಲಿ ಗ್ರೇಟ್. ಅಂದ್ರೆ ಮಾವಾಗರು ಬಂದಿಲ್ಲ ಅಂತ ಒಂದು ಸೆಕೆಂಡ್ ಹಾರ್ಟ್ ಬೀಟ್ ನಿಲ್ತು ನಂದು. ನಂಗೆ ದೃಷ್ಟಿ ತೆಗೆದಿದ್ದಾರೆ ನೋಡಿ. ಆಯ್ತು, ವರುಣ್ ಆಯ್ತು. ಕಡ್ಡಿಲ್ ಬಿದ್ದಿದ್ದು ನೋಡಿ ಏಟು ನಾನು ಹೊಡೆದಿರೋದು. ಜನ ಬಂದಿದ್ದಾರೆ ನೋಡಿ. ಥ್ಯಾಂಕ್ ಯು. Okay, let's go. ಟುಮ್ ಲೆಗ್ ವರ್ಕೌಟ್ ಮಾಡೋಣಂತೆ. ಅದನ್ನ ಬಾಯಿ ಬೀಳ ಬಿಟ್ಬಿಟ್ಟ. ಸಂಜು ಬಾರ ಇಲ್ಲಿ. ಹಿಡಿ 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 ಕಾಲು ಹೊತ್ತು ಕಾಲು ಹಿಡ್ಕೋಶ ಬೇಗ ಬಾ. ಏನ್ ವರ್ಕೌಟ್ ಮಾಡಿದೀನಿ ಅಂತ ಹೇಳ್ಬಾರ್ದಿತ್ತು ನಮ್ಮ ಹತ್ರ. ಮರ ಬೆಳ್ದಿದ್ಯಾ ಅಂತ. ಏನು ಉಲ್ಟಾ ಪಲ್ಟಾ ಆಗಿದೆ ಸ್ವಲ್ಪ ನೋಡ್ರು. ಇರೋಶ ನೋಡಿ ಗೈಸ್, ಪೋಸ್ಟರು, ಬ್ಯಾನರು ಚೆನ್ನಾಗಿದೆ. ಕಟ್ಔಟ್ ಕಾಣಿಸ್ತಿಲ್ಲ ಏನೋ ಅಲ್ಸಟ್ ಕಾಣ್ತಿಲ್ಲ, ಅಲ್ಸಟ್ಟೆ ಕಾಣ್ತಿಲ್ಲ ಅಂತ ಹಿಡ್ಕೊಳ್ಳೋ ಸಂಜಯ್. ಸುಮ್ನೆ ಡವ್ ಮಾಡ್ತಾವನೆ. ನಾವೇನ್ ಜಿಮ್ಗಳೇ ಮಾಡಿಲ್ಲ, ಇವನು ಒಬ್ಬಂದೇ ಜಿಮ್ಮು. ಏನ್ ಹಾರ್ಡ್ ವರ್ಕು ಅಂದ್ರೆ ಏನ್ ಅರ್ಥ ನೀನ್ ಹೇಳಿದ್ದು? ಲೇ ಯಶಾಂಕ ಚಿ ಡಬಲ್ ಮೀನಿಂಗ್ ಮಾತಾಡ್ದ. ಸಾಹಿಲ್ ಹಾರ್ಡ್ ವರ್ಕರ್ ಅಂತ ನೀನು. ಹಾರ್ಡ್ ವರ್ಕರ್ ಎಲ್ಲ ಬೈತಿದ್ದಾರೆ. ನಿಮ್ಮ ಸಾಯಿಲ್ ಬಂದ್ಬಿಟ್ಟು ಎಲ್ಲ ಮುರಿದಾಕಿದ್ದಾರೆ ಡಂಬಲ್ಸ್ನೆಲ್ಲ. ಇಲ್ಲಿ ಜಿಮ್ ಅವರು ಜಿಮ್ ಮಷೀನ್ ಎಲ್ಲ ಹಾಳು ಮಾಡಿದ್ದಾರೆ. ಕೆಟ್ಟ ನಿಂತ್ಬಿಟ್ಟಿದೆ ಎಲ್ಲ. ಆರೆಂಜ್ ಎತ್ತವನೆ. ಎಲ್ಲ ಮಿಷಿನ್ಗೂ ರೆಸ್ಟ್ ಕೊಟ್ಬಿಟ್ಟಿದ್ದಾರೆ. ಸಂಡೇ ಎಲ್ಲ ಮಿಷಿನ್ಗೂ ರೆಸ್ಟ್. ಕಾದಿರುವ ಬಾಂಧವರೇ, ಭುವಿಯಲ್ಲಿ ಅವನ ಅರಿತವರೇ ಯಾರಿಲ್ಲ ಬಿಡಿ. ಮುನ್ನುಡಿ ಇದ್ದರದೊಂದು ದಂತ ಕಥೆ, ನಾಲ್ಕು ದಿಕ್ಕಿನಲು ಬೇಕವನು. ಬಂದೂಕು ಹಿಡಿದ ಮಾನವನು, ತಲೆ ಮೇಲಿದೆ ಕಿರೀಟ, ತೀರಾಟ, ಗುರಿ ಬೆನ್ನತ್ತು ನೇತಾರ. ಹಲೋ ಗೈಸ್, ಹೇಗಿದ್ದೀರಾ? ಅಲ್ಲಿ ನೋಡಿ ಸ್ವಲ್ಪ ಹಿಂದೆ ಏನಿಲ್ಲ ನೋಡಿ. ಸ್ಯಾಮ್ಸಂಗ್ 1 ಮಿಲಿಯನ್ ವ್ಲಾಗ್ ಏನೋ ಶೂಟ್ ನಡೀತಿದೆ. ಫೋಟೋ ಶೂಟ್ ಮಾಡ್ತವ್ರೆ. ಬಂದ ಇನ್ನೊಬ್ಬ ಶೂಟಲ್ಲೇ ಅವರೇ. ನಾವು ಎಲ್ಲಿದ್ದೀವಿ ನೋಡಿ, ಕರೆಕ್ಟ್ ಜಾಗದಲ್ಲಿ ಇದ್ದೀವಿ. ಅವ್ರ ಜಾಗದಲ್ಲಿ ಅವರಿದ್ದಾರೆ, ನಮ್ಮ ಜಾಗದಲ್ಲಿ ನಾವಿದ್ದೀವಿ. ಎಲ್ಲರಿಗೂ ವೆಜ್ ಇದೆ, ನಾನ್ ವೆಜ್ ಇದೆ. ಡಯಟ್ ಮಾಡೋಗೆ ಡಯಟ್ ಫುಡ್ಡು ಇದೆ. ಡಯಟ್ ಯಾರ್ಯಾರು ಮಾಡ್ತಾರಣ ಏನೋ ಗೊತ್ತೇ ಇಲ್ಲ. ಡಯಟ್ ಅಂದ್ರೆ ಏನು? ನನ್ನ ಹೆಸರು ಅಣ್ಣ ಸಾಯಿಲ್ ಬಿಟ್ಟು ಎಲ್ಲ ಮಾಡ್ತಿದ್ದಾರೆ. ನಾನು ಒಬ್ಬ ಮಾಡ್ತಿದ್ದೀನಿ. ಸೊ ಬನ್ನಿ, ಯಾರ್ಯಾರು ಬಂದು ತೋರಿಸ್ತೀವಿ. ಇನ್ನು ಯಾರು ಬಂದಿಲ್ಲ, ಯಾರು ಬಂದಿಲ್ವಾ? ಹಿಂದೆ ಮಾತಾಡ್ಕೊಂಡು ಹೋಗೋ. ಸುಮ್ಮನೆ ನಿಂತಿರ್ತೀವಿ, ಟೈಮ್ ಪಾಸ್ ಮಾಡೋದು. ತೋರಿಸಿದೀವಿ, ಬಂದಾಗ ತೋರ್ಸೋದಷ್ಟೇ. ತುಂಬಾ ಬೈತೋನಪ್ಪ ಹಿಂಗೆಲ್ಲ. ಇಂಟ್ರೆಸ್ಟಿಂಗ್ ಆಗಿರೋ ಮಾಡು ನೋಡೋಣ. ಇಂಟ್ರೆಸ್ಟಿಂಗ್ ಏನು ಬಟ್ಟೆ ಬಿಚ್ಕೊಂಡು ನೋಡೋಣ. ಪಾಪ ಇವನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ತಡ್ಕೊಂಡು ನೋಡಿ. ನಮ್ಮ ಜನ ಅಡ್ಜಸ್ಟ್ ಮಾಡ್ಕೊಂತಾರೆ, ತುಂಬಾ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಾರೆ. ಜೈ ಊಟ ಶಾರ್ಟ್ಸ್ ಏನೇನಿದೆ ಬಂದು ತೋರಿಸ್ತೀನಿ. ತಿನ್ಕೊಂಡೆ ತೋರ್ಸೋದ ಚಿರ. ತಿನ್ಕೊಂಡೆ ತೋರಿಸ್ತೀವಿ. ಆರಾಮಾಗಲಿ. ಭೀಮಾ ಸೋನು ಇನ್ ದ ಹೌಸ್. ಇವಾಗ ನೋಡಿ ಹಿಂಗಿದ್ದಾರೆ, ಮೇಕಪ್ ಮಾಡಿ ಎಷ್ಟು ಚೆನ್ನಾಗಿ ಬರ್ದ್ಬಿಡ್ತಾರೆ ನೋಡಿ. ಏನು ಮೇಕಪ್ ಮಾಡಲ್ಲ. ರೆಡಿ ಆಗಕ್ಕೆ ಹೋಗ್ತಾಳೆ ಮಕ್ಕ. ಬೇಗ ಹೋಗು, ಬೇಗ ಹೋಗು, ಬೇಗ ಹೋಗು, ಬೇಗ ಹೋಗು. ಒಂದು ಸರ್ಪ್ರೈಸ್ ವಿಡಿಯೋ ನಮಗೆ ಪ್ಲೇ ಮಾಡ್ತಿದ್ದಾರೆ ನಮ್ಮ ಟೀಮ್ ಅವರು. ಅದನ್ನ ಸಂಜಯ್ಗೆ ಏನು ತೋರಿಸು ಅಂದ್ರೆ ಕೊಟ್ಬಿಟ್ಟ. ನಾನು ಅರ್ಧ ನೋಡ್ದೆ ಬಂದು ಕಿತ್ಕೊಂಡ್ಬಿಟ್ಟ ಇವನು. ವೆಲ್ಕಮ್ ಬಸ್. ಓಕೆ ಗೈಸ್, ಗೆಸ್ಟ್ನ ವೆಲ್ಕಮ್ ಮಾಡಕ್ಕೆ
ಗೈಸ್ 2-3 ಹನಿ ನನ್ನ ಮೇಲೆ ಬಿತ್ತು. ಹನಿ ಅಂದರೆ ಮಳೆ ಹನಿ. ಟೆನ್ಷನ್ ಆಯಿತು ಸ್ವಲ್ಪ, ಬರುತ್ತಾ ಮಳೆ ಅಂತ. ಅರ್ಥ ಆಗ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಗೆಸ್ಟ್ಗಳು ಇನ್ನೂ ಬಂದಿಲ್ಲ, ಇನ್ನೂ ಸೆಟ್ ಆಗ್ತಾಯಿದೆ. ಒಳ್ಳೆಯದು, ಸ್ವಲ್ಪ ಲೇಟಾಗಿ ಬಂದರೆ ಸೆಟ್ ಆಗುತ್ತೆ. ಇದು ಆಲ್ಮೋಸ್ಟ್ ಈ ಕಡೆ ಸೆಟ್ ಆಗಿದೆ, ಊಟ ಸೆಟ್ ಆಗಿದೆ. ಸೊ ಕೇಕ್ ಬರ್ತಾಯಿದೆ, ಇನ್ನೇನು ಇಲ್ಲ, ಎಲ್ಲ ಸಾರ್ಟೆಡ್ ಇದೆ. ಸೊ ನಮ್ಮ ಫ್ಯಾಮ್ಲಿದು ಈಗ ಒಬ್ಬೊಬ್ಬರದೇ ಶಾರ್ಟ್ಸ್ ತೊಗೊಳ್ತಾ ಇದ್ದೀವಿ. ಸೊ ದ್ಯಾಟ್ ಒಂದು ಪ್ರಾಪರ್ ಶಾರ್ಟ್ಸ್ದು ಒಂದು ವಿಡಿಯೋ ಬರುತ್ತೆ ನೋಡಿ. 1 ನಿಮಿಷ 30-40 ಸೆಕೆಂಡ್ ಬರುತ್ತೆ, ಬಟ್ ಮಜಾ ಇರುತ್ತೆ. ಸೊ ನಾವೊಂದು ತುಂಬ ದಿನ ಆಯ್ತು ಅನ್ಸುತ್ತೆ, ವಿ ಹ್ಯಾವ್ ನಾಟ್ ಶಾರ್ಟ್ ಪ್ರೊಫೆಷ್ನಲ್ ಆಗಿ ಒಂಥರ ಸೆಲೆಬ್ರೇಷನ್ ವೈಬಲ್ಲಿ ಯಾವತ್ತೂ ಶೂಟ್ ಮಾಡಿಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀವಿ. ಐ ಆಮ್ ಎಕ್ಸೈಟೆಡ್. ಇವತ್ತು ನಮ್ಮ ಅಕ್ಕಯಿಂದನೇ ಲೇಟು. ನಮ್ಮ ಫ್ಯಾಮಿಲಿ ಎಲ್ಲ ಕಾಯ್ತಿದ್ದಾರೆ, ರೆಡಿ ಇದ್ದಾರೆ. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಎಲ್ಲಿದ್ದಾಳೆ ಗೊತ್ತಿಲ್ಲ, ಇನ್ನೂ ರೆಡಿ ಆಗ್ತಾಯಿದ್ದೀನಿ ಅಂತಿದ್ದಾಳೆ. ಕತ್ಲಾಗೋಯ್ತು, ಇಲ್ಲಿ ಕ್ಯಾಮ್ರಾ ಟೀಮೆಲ್ಲ ಕತ್ಲಾಗ್ತಿದೆ ಅಂತಿದ್ದಾರೆ. ನಮ್ಮ ಅಕ್ಕ ಇನ್ನೂ ಸುಳಿವೇ ಇಲ್ಲ. ಗೈಸು ನಮ್ಮ ಈವೆಂಟ್ನ ಇನ್ನೂ ಸ್ಪೆಷಲ್ ಮಾಡಿಸ್ತಿರೋದು ಲಾವಿಶ್ ಈವೆಂಟ್ಸ್ ಅವರು ಕ್ರೇಜಿಯಾಗಿ ಮಾಡಿದ್ದಾರೆ. ಆಬ್ವಿಯಸ್ಲಿ ನಾನು ಯಾವುದೇ ಇವೆಂಟ್ ಇದ್ರು, ನನ್ನ ಬರ್ಡೇ ಇರಲಿ, ನಮ್ಮ ಮನೆಯವ್ರು ಯಾವುದೇ ಫಂಕ್ಷನ್ ಇದ್ರು, ಲಾವಿಶ್ ಈವೆಂಟ್ ಇಸ್ ಆಲ್ವೇಸ್ ದೇರ್. ಆ್ಯಂಡ್ ನಾನು ತುಂಬ ಬೇಗ ಹೇಳ್ತೀನಿ. ಆ್ಯಂಡ್ ತುಂಬ ಬೇಗ ಹೇಳೋದ್ರ ಜೊತೆಗೆ ತುಂಬ ಚೆನ್ನಾಗಿ ಡಿಸೈನ್ ಕೊಟ್ಟಿರ್ತೀನಿ, ಹಿಂಗೆ ಬೇಕು ಅಂತ. ಟು ಬಿ ವೆರಿ ಆನೆಸ್ಟ್, ನನಗೇನು ಗೊತ್ತಿರಲ್ಲ, ಏನಾದ್ರು ಮಾಡು, ಹೆಂಗಾದರೂ ಮಾಡು ಅಂತ ಹೇಳ್ಬಿಡೋದು. ಇನ್ನೂ ನಡೀತಿದೆ. ಹೌದಾ? ಹೀರೋಯಿನ್ ನೋಡಿ ಗಾಯ್ಸ್. ಹಲೋ, ಹಾಯ್. ಎಷ್ಟು ಬರೋಕ್ಕೆ ಬಾ, ಬೇಗ ಬಾ, ಟೈಮ್ ಆಯಿತು. ಗೈಸ್ ಇವತ್ತು ನಮ್ಮ ಅಕ್ಕನ ಪೂಲ್ಗೆ ಎಸಿತೀವಿ. ಇವಾಗಲ್ಲ, ಪಾರ್ಟಿ ಮುಗಿದ್ಮೇಲೆ. ಇದಂತೂ ಫಿಕ್ಸ್. ಗೈಸ್ ನಾನು, ನನ್ನ ತಮ್ಮ, ಅಕ್ಕ, ತಮ್ಮ, ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ. ಸಂಜೆ ದೊಡ್ಡ ಮಗಳಂತೆ. ಟಾರ್ಚ್ ಆನ್ ಮಾಡಿ ಇಟ್ಕೊಂಡವನೆ, ನಡೀತಾ ಹಿಂಗೆ ಇಟ್ಕೊಂಡು ನಡಿಯೋಣ ಅಂತ. ರೆಡಿ. ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿಬಿಟ್ಟಿದೆ. ನಮ್ಮದು ಶಾರ್ಟ್ ಶೀಟ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಈಗ ನಾನು ಸ್ವಲ್ಪ ಚಿಲ್ ಮಾಡ್ತೀನಿ. ಒಬ್ಬೊಬ್ಬರೇ ಗೆಸ್ಟ್ ಬರ್ತಿದ್ದಾರೆ, ಸಖತ್ ದೂರ ಇದೆ. ಒಬ್ಬೊಬ್ಬರೇ ಬರಲಿ, ನಾವು ಆರಾಮಾಗಿ ಚಿಲ್ ಮಾಡೋಣ. ಥ್ಯಾಂಕ್ ಯು. ಆದಷ್ಟು ಬೇಗ ಬರುತ್ತೆ. 1 ಮಿಲಿಯನ್ ಆದಮೇಲೆ 2 ಮಿಲಿಯನ್. ಇಲ್ಲಿ ಅಮ್ಮ ಎಲ್ಲ ಒಳಗಿದೆ, ಬನ್ನಿ. ವೆಲ್ಕಮ್. ಸೀರಿಯಸ್ಲಿ ನಾನು ದೇವರನ್ನೂ ಗೆಸ್ ಮಾಡಿರ್ಲಿಲ್ಲ. ನಾನು ಅಮ್ಮ ಎಲ್ಲಿಂದ ಅವ್ರನ್ನ ಕೇಳ್ತಿದ್ರು, ಒಳಗಡೆ ಇದ್ದಾರೆ ಅಂತ. ಯಾರೋ ಹುಡುಗಿ, ಕಾಲೇಜ್ ಹುಡುಗಿ ಅನ್ಕೊಂಡ್ರಾ? ಅಲ್ಲ, ಹೊಸ ಗರ್ಲ್ ಫ್ರೆಂಡ್ ಏನೋ ಅನ್ಕೊಂಡ್ರೆ ನಾನು. ಅಪ್ಪಂಗ್ ಬಗ್ಗೆ ಏನಾದ್ರು ಗ್ರೇಟ್ ಆಗಿ ಕಾಣಿಸ್ತಿದ್ರು ಇವತ್ತು. ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರ. ಇಬ್ರು ಜೋಡಿನ ಒಂಥರ ಡಿಫ್ರೆಂಟ್ ಆಗಿದ್ರು. ನ್ಯೂಲಿ ಮ್ಯಾರಿಡ್ ಕಪಲ್ ತರ ಕಾಣಿಸ್ತಿದ್ರ. ಸೊ ಸ್ವೀಟ್, ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನಾನು ಫಸ್ಟ್ ನೋಡಿದ ತಕ್ಷಣ ಶಾಕ್ ಆಗಿದ್ದೇನೋ ಗೊತ್ತಾ, ಯಾರೋ ಬರ್ತಾ ಯೂಶಲಿ ಪ್ರೋಗ್ರಾಮ್ಗೆ ನಾ ಕರೆದಿರ್ತೀನಿ. ಸೊ ಯಾರೋ ಬರ್ತಿದಾರೆ ಅಂತ ನಾನು ಅನ್ಕೊಂಡಿದ್ದೆ. ಗೈಸ್ ಇದು ಪೃಥ್ವಿ ಅಂತ, ಹಳೆ ಬ್ಲಾಗ್ಸ್ ನೋಡಿದ್ರೆ ರಾಹುಲ್ ಬ್ರೋ ಅಂತ, ರಾಹುಲ್ ಅಣ್ಣ ಅಂತ ಕರೆಯೋದು, ಎಪಿಕ್ ರಾಹುಲ್ ಅಂತ ಕರಿತಿದ್ವಿ ನಾವು. ಸೊ ನಮ್ಮ ಚೈಲ್ಡ್ಹುಡ್ ಎಲ್ಲ ಇವ್ರನ್ನೇ ಸ್ಪೆಂಡ್ ಮಾಡಿರೋದು. ನಾನು, ನಮ್ಮ ತಮ್ಮ, ನಮ್ಮ ಅಕ್ಕ, ನಾವೆಲ್ಲ ಒಂದು ಗ್ಯಾಂಗ್ ಇದ್ವಿ. ಸೊ ಆಲ್ಮೋಸ್ಟ್ ಒಂದು 6-7 ಇಯರ್ಸ್. ಆಕ್ಚುಲಿ 10 ಇಯರ್ಸ್ ಮುಂಚೆ ನಾನೊಂದು ಪೋಸ್ಟ್ ಹಾಕಿದ್ದೀನಿ. ದಟ್ ವಾಸ್ ದ ಫಸ್ಟ್ ಪೋಸ್ಟ್. ನಾನು, ಸಮೀರ್, ಪೃಥ್ವಿ, ಭರತ್, ಧೀರಜ್ ಎಲ್ಲರೂ. ನಾನು ಪೃಥ್ವಿ ಚೈಲ್ಡ್ಹುಡ್ ಫ್ರೆಂಡ್. ರಾಹುಲ್ ಅಣ್ಣ ಸಿಕ್ಕಿದ್ದು ಸ್ವಲ್ಪ ಆದ್ಮೇಲೆ. ರಾಹುಲ್ ಅಣ್ಣ ಮತ್ತು ಅವ್ರ ಫ್ರೆಂಡು, ಆಮೇಲೆ ನಾವೆಲ್ಲ ಒಂದು ಫ್ರೆಂಡ್ಸ್ ಸರ್ಕಲ್ ಆದ್ವಿ. ಬಟ್ ನಾನು ಪೃಥ್ವಿ ವರಾಂಡಾ ಫ್ರೆಂಡ್ ಅಲ್ವಾ, ನಮ್ಮ ಮನೆ ಕೆಳಗೆ ಇವರಿದ್ದು ಕಾಂಪೌಂಡ್ ಫ್ರೆಂಡ್. ಸೊ ವಿ ಹ್ಯಾಡ್ ಕ್ರೇಜಿ ಮೆಮೊರೀಸ್. ರಾಗಿ ಎಲ್ಲ ಆಡ್ತಿದ್ವಿ, ಎತ್ತಿ ಬಿಸಾಕೋದೆಲ್ಲ ಮಜಾ ಇತ್ತು. ಈಗ ಐ ಫೆಲ್ಟ್ ರಿಯಲಿ ಹ್ಯಾಪಿ ಅವ್ರು ಇಲ್ಲಿ ಬಂದಿದ್ದು, ಖುಷಿ ಆಯಿತು. ರಿಮೆಂಬರ್ಡ್ ದ ಓಲ್ಡ್ ಡೇಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್. Also thanks for inviting, Sam. ಅರೆ ಬ್ರೋ, ಇನ್ವೈಟ್. Really great journey. Kannada influencer agi, like literally 1 million followers is a huge milestone, and I'm really proud of you, brother. Thank you. All the very best for you. Thank you. ಗೈಸ್ ನೆಕ್ಸ್ಟ್ ಗೆಸ್ಟ್ ಬಂದರು. 2 ನಿಮಿಷ ಕೂತಿರಿ, ನಾನು ಬಂದ್ಬಿಡ್ತೀನಿ ಅವ್ರನ್ನ ಇನ್ವೈಟ್ ಮಾಡಿ. ಕೂತ್ಕೋ ಆರಾಮಾಗಿ ಕೂತ್ಕೋ. ಬಲ್ಲೆ ವಾಟ್ಸಪ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಹಾಯ್ ಬ್ರದರ್, ಥ್ಯಾಂಕ್ಸ್. ಆನ್ ಟೈಮಾ? 6 ಗಂಟೆಗೆ ಹೇಳಿರೋದು ನಾನು. ಇವ್ರು ಯಾರು ಗೊತ್ತಾಗ್ತಾ ಇಲ್ಲ.
ಶಶಾಂಕ್ ಇವ್ರು ಯಾರು? ಥ್ಯಾಂಕ್ಸ್ ಓಮಿ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಆರಾಮ ಮನೇಲಿದ್ದೀನಿ ಅಂದೆ? ಸುಮ್ಮನೆ ಐತೆ. ಇಲ್ಲ ಓಮಿನಿಗೆ ನಮಗ ಕಾಣಿಸ್ಕೊಳಗೆ ಅದೇ ಚೆನ್ನಾಗಿ ಕಾಣಿಸ್ಕೊಳಗೆ ನಮಗ ಕ್ಯೂಟಾಗಿ ಕಾಣಿಸ್ಕೊಳ್ಳಿ ಇವತ್ತು, ಕ್ಯೂಟಾಗಿ ಸೇಮ್ ನಮ್ಮ ರಾಣಿ ಮಿಸ್ ಆಗೋಳೋದು ಇದೇ ಇಲ್ಲ, ಬೇಜಾರೇ ಇಲ್ಲ ನಮಗೆ. ಚೆನ್ನಾಗಿ ಕಾಣಿಸ್ತಾವಳೆ. ನೀವು ಯಾರು ನನ್ನ ಔಟ್ಫಿಟ್ ಬಗ್ಗೆ ಅದು ಈ ಜನ್ಮದಲ್ಲಿ ಆಗಲ್ಲ, ನನ್ನಷ್ಟು ಚೆನ್ನಾಗಿ ಕಾಣಿಸೋದು. ಕಾಣಿಸ್ತಾ ಇದ್ದೀನಿ. ನೀನೇ ಹೇಳ್ಕೊಳ್ತಾ ಇದ್ಯಾ? ನಾವೇ ಹೇಳ್ಕೋಬೇಕು, ಯಾರು ಹೇಳೋ ಅವಶ್ಯಕತೆ. ನಮಗೆ ಬೇರೆಯವ್ರು ಹೇಳ್ತಾರೆ, ಬನ್ನಿ ಹೋಗೋಣ. ಒಬ್ಬೊಬ್ರು ಇನ್ನು ನೆಕ್ಸ್ಟ್ ಬಂದು ಅಲ್ಲಿ ಡೋಲ್ ಹೊಡೆಯೋವಾಗ ಹೇಳಿದ್ದೀವಿ, ಯಾರು ಬಂದ ಡೋಲ್ ಹೊಡೀರಿ ಅಂತ. ಸೊ ಅದಕ್ಕೆ ಹೊಡಿತಾರೆ, ನಮ್ಗೆ ಗೊತ್ತಾಗ್ತಿಲ್ಲ ಮತ್ತೆ ಅದು. ಹಾಯ್ ಹಾಯ್, ಚೆನ್ನಾಗಿದ್ದೀರಾ? ಓ ಫುಲ್ಲಿ ಇನ್ನು ತುಂಬ ಇದೆ, ಬನ್ನಿ ಬನ್ನಿ. ಹಾಯ್, ಕಂಗ್ರ್ಯಾಚುಲೇಷನ್ಸ್. ಏನಿಲ್ಲ, ವಿಡಿಯೋ ರೆಡಿ, ಆಮೇಲೆ ಹೇಳ್ತೀನಿ. ಗಿಫ್ಟ್ ತಂದಿಲ್ಲ? ಹಾಯ್, ಗಿಫ್ಟ್ ತಂದಿಲ್ಲ? ಅಯ್ಯೋ ಕಮ್ಮಿಂಗ್, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಬರಲಿ ಬರಲಿ, ಆರಾಮಾಗಿ ಆಮೇಲೆ ಕೊಡು. ಎಷ್ಟು ಜನ ಬಂದಿದ್ದಾರೆ ನೋಡಿ, ಖುಷಿ ಆಗ್ತಿದೆ ಒಂಥರ. ಅಬ್ಬಾ, ಕ್ರೇಜಿ ಫೀಲಿಂಗ್ ಗೈಸ್, ಐ ಕೆನಾಟ್ ಎಕ್ಸ್ಪ್ರೆಸ್ ದಟ್. ಕ್ರೇಜಿ ಫೀಲಿಂಗು. ಇನ್ನೂ ಬರೋದಿದ್ದಾರೆ, ಒಂದೊಂದು 4-5 ಜನ ಗೆಸ್ಟ್ ಬರೋದಿದ್ದಾರೆ. ಬರಲಿ ಬರಲಿ ಬರಲಿ. ನೀವು ಅವ್ರ ಫ್ಯಾಮಿಲಿನ ಇನ್ನೂ ಬಂದಿಲ್ಲ, ಎಲ್ಲಿದ್ದಾರೆ ಕೇಳೋಣ. ನಿಂದು ಎಲ್ಲ ಬಿಲ್ ಇವ್ನಿಗೆ ಕೊಡೋಣ. ನಾನೀಗ ಸೂಟಿಂದ ಸ್ವಲ್ಪ ಜಾತ್ರೆ ಬಟ್ಟೆಗೆ ಹೋಗೋಣ ಅಂತಿದ್ದೀನಿ. ಬನ್ನಿ, ಸ್ವಲ್ಪ ಸ್ಟೈಲಿಶ್ ಜಾತ್ರೆ ಬಟ್ಟೆ ಹಾಕೊಳ್ಳೋಣ. ಸೈಕ್ ಆಗಬೇಕು ಜನ, ಏನಪ್ಪ ಇದು ಹೊಸ ಬಟ್ಟೆ ಯಾವುದೋ ಹಾಕೊಂಡ್ಬಿಟ್ಟವನೇ, ಜಾತ್ರೆ ನನ್ನ ಮಗ ಅಂತ. ಫಸ್ಟ್ ರೀಸನ್ ಬಂದು ನಮ್ಮ ನೇಹ ಅವರು ಬ್ಲ್ಯಾಕೇ ಹಾಕಿದ್ದಾರೆ, ಅವರು ಚಮಕಿ ಹಾಕೊಂಡಿದ್ದಾರೆ. ಸೆಕೆಂಡ್ ರೀಸನ್ ಬಂದು ನಮ್ಮ ಬಾಯ್ಸ್ ಎಲ್ಲ ಸೂಟ್ ಹಾಕಿದ್ದಾರೆ, ಎಲ್ಲ ಸೇಮ್ ಕಾಣಿಸ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂತ ಹಾಕಿದ್ದೀನಿ. ನೋಡೋಣ ಚೆನ್ನಾಗಿದೆ ಅಲ್ವಾ ಅಂತ. ಇಲ್ಲ ಮತ್ತೆ ಚೇಂಜ್ ಮಾಡೋದು ಅಷ್ಟೇ. ಇಲ್ಲ ಅಂದರೆ ಇನ್ನೊಂದು ಸೂಟ್ ಇದೆ, ಅದನ್ನ ಹಾಕೋಣ. ಲೆಟ್ಸ್ ಗೋ ಗೈಸ್. ನಂಗೆ ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ ಔಟ್ಫಿಟ್ ಹಾಕ್ಕೊಂಡು. ಎನಿವೇಸ್ ಬನ್ನಿ ಹೋಗೋಣ. ಹಲೋ, Look at the star. Look at the star. Star is ಓಟ್ ಹಾಕಿ ಓಟ್. ಹಲೋ, ಹಾಯ್ ಹಾಯ್ ಹಾಯ್, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಹಲೋ, ನೀವು ಬ್ಲ್ಯಾಕ್ ಹಾಕೊಂಡಿದ್ರಲ್ಲ, ಅದು ಓಡೋಗು ಬ್ಲ್ಯಾಕ್ ಹಾಕೊಂಬಂದೆ ನೋಡಿ. ಹಾಯ್ ಐಶು, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಎಲ್ಲಿ ಮಾವಾಗರು? ನಮ್ಮ ಮಾವಾಗರು ಬಂದಿಲ್ಲ ಅಂತ ಒಂದು ಸೆಕೆಂಡ್ ಹಾರ್ಟ್ ಬೀಟ್ ನಿಲ್ತು ನಂದು. ಗೈಸ್, ನಮ್ಮ ಮಾವಾಗರನ್ನ ಫಸ್ಟ್ ಟೈಮ್ ಸೂಟಲ್ಲಿ ನೋಡ್ತಾ ಇದ್ದೀನಿ, ಬನ್ನಿ ವೆಲ್ಕಮ್ ಮಾಡೋಣ. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಗಿಫ್ಟು ನೀನು ಗಿಫ್ಟು ಗೈಸ್, ಬರೋದು ಗಿಫ್ಟ್ ಅಂದವನಂತೆ. ಸುಮ್ಮನೆ ಅದನ್ನು ಸುಮ್ಮನೆ ಹೇಳಿದ್ದೀನಿ ಅಂತೆ, ಲೈಫಲ್ಲಿ ತಂದಿಲ್ಲ ಅವನು. ನೀವು ನೇಹ ಅವ್ರಿಗೆ ದೊಡ್ಡಕ್ಕ ಅತ್ತಗಾರು. ತಂಗಿ ಅನ್ಬಿಡಿ, ಬೆಸ್ಟ್ ತಂಗಿ ಅನ್ಬಿಡಿ. ನಮ್ಮ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ ಪ್ರಿನ್ಸಿಪಲ್, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್. ನೋಡಿ ಎಷ್ಟು ಜನ ಇದಾರೆ ಅಲ್ಲಿ. ಕ್ಯಾಮ್ರಾ ಎಲ್ಲ ಆಂಗಲ್ ರೆಕಾರ್ಡ್ ಆಗ್ತಿದೆ, ಹುಷಾರಾಗಿ ಮಾತಾಡಿ. ಜಾತ್ರೆ ನಮ್ಮ ಅಕ್ಕ ಥರ ಜಾತ್ರೆ ಥರ ಕಾಣ್ಬೇಕು ಇವತ್ತು ಅಂತ ಹಾಕೊಂಡ್ರೆ. ಇಲ್ಲ ಸಂಜೆ ನೀನು ಏನಂತ ಜಾತ್ರೆ ತಾನೇ ಕರೀತಾನೆ. ಹಾಯ್ ಆಂಟಿ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ದೂರ ಆಯ್ತಾ? ಎಲ್ರಿಗೂ ದೂರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜಿಗಿ ಆಗಿತ್ತು ಅಂತ ಅದಕ್ಕೆ ಚೇಂಜ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಂಗೆ ಬರಲ್ಲ, ಡೌ ಮಾಡ್ತೀನಿ, ಅವ್ರು ಹೊಡಿತಾರೆ.
ಗೈಸ್ ಅವ್ರು ಹೆಂಗೆ ಅದು ಟಮಟೆ ಹೊಡಿತಾರೆ ಗೊತ್ತಿಲ್ಲ ನೋಡಿ, ಊದ್ ಬಿಡ್ತಿ ಬೆರಳು, ಊದ್ ಬಿಡ್ತು ಬೆರಳು. ರಿಯಲಿ ಅಪ್ರಿಷಿಯೇಟ್ ದರ್ ಎಫರ್ಟ್ಸ್ ಗೈಸ್, ರಿಯಲಿ ಅಪ್ರಿಷಿಯೇಟ್ ದರ್ ಎಫರ್ಟ್. ನನ್ನ ಎಫರ್ಟ್ಗೂ ಅಪ್ರಿಷಿಯೇಟ್ ಮಾಡಿ. ಊದ್ ಬಿಡಿದೆ ಕಣೋ, ಸ್ವಲ್ಪ ಹೊತ್ತಾದ್ಮೇಲೆ ಊದ್ಕೊಳ್ಳುತ್ತಾ? ಬನ್ನಿ ಬನ್ನಿ ಬನ್ನಿ. ಅದು ಎಲ್ಲ ವೈಟೇ ನೋಡಿ, ಇವನು ವೈಟು ಅವನು. ನಮ್ಮ ಅಕ್ಕ ಕಡ್ಡಿಲ್ ಬಿದ್ದಿದ್ದು ನೋಡಿ ಏಟು ನಾನು ಹೊಡೆದಿರೋದು, ನನ್ನ ಕೈನೂ ಊದಿದೆ, ನಮ್ಮ ಅಕ್ಕ ಕೈಲಿ ಊದಿದೆ. ಸೊ ನಾನು ಅವಳು ಅಕ್ಕ ತಮ್ಮ ಅಂತ ಅತ್ತೆಗಾರ್ಗೂ ಒಂದು ಏಟು ಬಿತ್ತು. ಸಾರಿ, ಅದು ಸ್ಟ್ಯಾಂಪ್, ಅದು ನಮ್ಮ ಫ್ಯಾಮಿಲಿ ಅಂತ ಎಲ್ರಿಗೂ ಒಂದು ಸ್ಟ್ಯಾಂಪ್. ನಾನೇ ನಮ್ಮಗೊಂದು ಬಿತ್ತು ಏಟು. ಓಕೆ ಓಕೆ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಡ್ಯಾನ್ಸ್ ಆಗಿ ಸಾಕಾಯ್ತು, ನಮಗೆ ಡ್ಯಾನ್ಸ್ ಆಗಲ್ಲ. ಡ್ಯಾನ್ಸ್ ಆಡೋ ತಿನ್ನಿಸ್ತಾ ಇಲ್ಲ, ಬರ್ತಾನೂ ಇಲ್ಲ. ಎಲ್ಲ ಎಷ್ಟು ಕಾಯ್ತವ್ರು ನೋಡಿ. ಸಾಕ್ ಬರ್ರು. ಓಕೆ 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 ಓಕೆ, ಥ್ಯಾಂಕ್ ಯು. ಬಂದ್ರು, ಬರಪ್ಪ ಡ್ಯಾನ್ಸ್ ಆಡು. ಬನ್ನಿ ಬನ್ನಿ ಪ್ಲೀಸ್ ಬನ್ನಿ. ಎಲ್ರಿಗೂ ಪಾಪ್ಸ್ ತರ್ದಿದ್ದೀವಿ, ಎಲ್ಲರೂ ಪಾಪ್ ಹೊಡಿತಾರೆ ಇವಾಗ. ಡಯಟ್ ಸರಿ ಕೊಡಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಂದು ಬೇರೆ ಹಾಕಿದ್ದೆ, ವೈಟ್ ತೆಗ್ದ್ಬಿಟ್ಟೆ. ಎಲ್ಲ ವೈಟಲ್ಲಿದ್ದಾರೆ ಮಾರ್ರೆ, ಅದಕ್ಕೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇಲ್ಲಿರೋರು ಎಲ್ಲರ ಕೈಲಿ ಪಾಪ್ ಇದೆ, ಎಲ್ರಿಗೆ ಪಟ್ಟಂತ ಹೊಡಿತಾರೆ ನೋಡಿ, ಮಜಾ ಇರುತ್ತೆ. ಸೊ ಬಂದಿರೋರ್ಗೆ ಏನು ಹೇಳ್ತೀಯ? ಅಲ್ಲ, ನಂಗೆ ಅವ್ರು ನಿಂತಿರೋದು ನೋಡಿ ಬೇಜಾರಾಗ್ತಿದೆ. ಸೊ ಬೇಗ ಮುಗಿಸ್ಬಿಡೋಣ. ಆಮೇಲೆ ಮೇಲೆ ಚೇರ್ಸ್ ಅರೇಂಜ್ ಮಾಡಿಸಿದ್ದೀವಿ. ಇಲ್ಲಿ ಅರೇಂಜ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಸ್ಪೇಸ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಕಂಜೆಸ್ಟೆಡ್ ಆಗುತ್ತೆ, ಮತ್ತೆ ಬಿದ್ದಿದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅರೇಂಜ್ ಮಾಡಿಲ್ಲ. 2 ನಿಮಿಷ ಕೇಕ್ ಕಟ್ ಮಾಡಿಬಿಟ್ಟು ಮೇಲೆ ಹೋಗ್ಬಿಡೋಣ. 3, 2, 1. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ, ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ನನ್ನ ಗೆಲ್ಬೋದು ಅನ್ನುತ್ತ ನಿಂದನು ಓರ್ವ ರಾಕ್ಷಸ, ತಪ್ಪಲ್ಲ ಆದರೆ ಅದುವೇ ಊಹೆಗೂ ಮೀರಿದ ಸಾಹಸ. ನನ್ನ ಹಾದಿಗೆ ರಚಿಸಲು ಹೊಸದೇ ಶಾಸನ, ಬೆರೆಯಲಿ ಗಗನದಲ್ಲಿ ನಿಮ್ಮದೆ ಲಾಂಛನ. ಯುದ್ಧ ಮಾಡಬೇಕು, ಹೋಗಬಾರದು ಕಟುಕರ ಮುಂದೆ ಭಗವದ್ಗೀತೆ. ಸಾಕು ಸಾಕು, ನನಗೆ ನರ್ವಸ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು. ತಿನ್ಸಲ್ಲ ಕಣೋ. ನನ್ನ ಹತ್ರ ಒಂದು ಟ್ರಿಕ್ಕಿ ಆಗಿರೋ ಒಂದು ಕ್ವೆಶ್ಚನ್ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬ್ರೋ, ಏನ್ ಅನ್ಸಿದೆ ನಿಮ್ಗೆ? ಸ್ಯಾಮ್ ಹಸ್ ಕಂಪ್ಲೀಟೆಡ್ 1 million. ನೀವು ಅವ್ರ ಕ್ಲೋಸ್ ಫ್ರೆಂಡ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಕ್ಕತ್ತಾಗಿ ಹೇಳಿ. ಆ್ಯಂಡ್ ಇನ್ನೊಂದು ಬ್ರೋ, ಕೆಲವೊಂದು ಸತಿ ನಂಗೆ ಮಾತೇ ಬರಲ್ಲ, ಆದ್ರೆ ಇವತ್ತು ಮಾತಾಡ್ತೀನಿ. ಸ್ಯಾಮ್ ಸಮೀರ್, ಯು ಡಿಡ್ ಮಗ. ಆ್ಯಂಡ್ 1 ಸಬ್ಸ್ಕ್ರೈಬರ್ ಇದ್ದಾಗ ನಾನು ನೋಡಿ ಚಾನಲ್ ಇವತ್ತು 1 ಆಗಿದೆ ಅಂದರೆ ಭಾಳ ಖುಷಿನೇ. ಸೂಪರ್ ಮಗ, ಪ್ರೌಡ್ ಟು ಬಿ ಎ ಫ್ರೆಂಡ್ ಆ್ಯಂಡ್ ಯು ಡಿಡ್ ವಾಟ್ ಯು ಸೆಡ್. ಥ್ಯಾಂಕ್ ಯು. ವಾವ್. ಯು ಡಿಡ್ ವಾಟ್ ಯು ಸೆಡ್. ಏನೇನು ಹೇಳಿದ್ದು ಹೆಂಗೆ ಸ್ಯಾಮ್? I feel really good and 1 million followers is a very biggest feat and really it feels amazing and I'm really proud of him. So congratulations to Sam Samir. I'm really happy for him. ಎಲ್ಲಿದ್ದಾನೆ ಅವನು? ಮಗ ಅಲ್ಲಿ ಕೇಕ್ ತಿಂತಾ ಇದ್ದಾನೆ. ಸಮೀರ್, ಬಬ್ಲು ಹ್ಯಾಪಿ ಟು ಬಿ ಹಿಯರ್ ಮಶಾ.
ಇದೆಲ್ಲ ಇದೆಯಾ? ಓಕೆ, ಗಿಫ್ಟ್ ಆಚೆ ನಿಲ್ಸಿದ್ಯಾ ಅಂತೆ. ಗೈಸ್ ನಮ್ಮ ಅಪ್ಪ ಕ್ವಶನ್ ಒಂಥರ ಟ್ರಿಕಿ ಕ್ವಶನ್. ಏನು ಕ್ವಶನು ಹೇಳು, ನನಗೆ ನರ್ವಸ್ ಆಗ್ತಿದೆ. ಏನು ಕೇಳ್ಬಿಡ್ತೀವಿ ಅವ್ರನ್ನ ಪಕ್ಕದಲ್ಲಿ ನಿಲ್ಸಿ ಅಂತ ಹೇಳು. ಅವ್ರ ಸೀಕ್ರೆಟ್ಸ್ ಎಲ್ಲ ಗೊತ್ತಿದೆಯಲ್ಲ. ಸ್ಯಾಮೆ ನನ್ಗೆ ಹೇಳಿದ್ದು ಈ ತರ ಒಂದು ಪ್ರಶ್ನೆ ಕೇಳು ಅಂತ, ಸೊ ಅದನ್ನ ಮುಂಚೆನೆ ಕೇಳ್ಬಿಡ್ತೀನಿ. ಬಿಕಾಸ್ ಐ ಆಮ್ ಅ ಪೇಯ್ಡ್ ಹೋಸ್ಟ್ ನೌ. The day I met him, after watching his content, what he was doing, right, I told him, you guys are doing something what 1 in a million does. He proved it today. ನಿಮ್ಗೆ ಅರ್ಥ ಆಯ್ತು ನಾನು ಎಂತ ಹೇಳ್ತಿರೋದು. ನೇಹಾ ಅವ್ರು ಹೇಳಿದ್ರು ಎಲ್ರಿಗೆ ಮಾಡೋಕ್ಕಾಗಲ್ಲ ಅಂತ. ಇಫ್ ಯು ಸಿ that 1 million, this number is there, no? All over India, 0.1% people have achieved it. So he's one among them. Super. Big round of applause for that. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಟ್ರಿಕ್ಕಿ ಕ್ವಶನ್ ಅಂದ್ಬಿಟ್ಟು ಕೇಳೋ ಯೋಚನೆ ಮಾಡ್ತಾ ಇದ್ದೀನಿ. ಕೇಳು ನಾನಿದ್ದೀನಿ ಕೇಳು. ಸೊ ಟ್ರಿಕ್ಕಿ ಅಲ್ಲ, ಇಟ್ಸ್ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಆನ್ ಸೋಶಿಯಲ್ ಮೀಡಿಯಾ. ಎಷ್ಟು ನಿಮ್ಮ ದುಡಿ? ಇಲ್ಲ ಅದೆಲ್ಲ ಹೋಗೋದೆಲ್ಲ ಗೊತ್ತು ನನಗೆ, ಎಷ್ಟು ದುಡಿದಿರ ನೀವಿಬ್ರು ಅಂತ. ಸೊ ಸ್ಯಾಮ್ದಾಯ್ತು, ವರುಣ್ದಾಯ್ತು, ಶ್ರವಣ್ದ ಮಗ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು. ಶ್ರವಣ್ ಬ್ರೋದು ಯಾವಾಗ? ನಾನು ಹೇಳಲ್ಲ, ಇವರೇ ಹೇಳ್ಬಿಡ್ತಾರೆ. Blush illa. I mean, the answer is rather than chasing that, let it come anta ಕಾಯ್ತಾ ಇರೋದು. ಪ್ರೋಗ್ರೆಸ್ ಆಗಿಲ್ಲ, ಪ್ರೋಗ್ರೆಸ್ ಆದ್ರೆ ಹೇಳ್ತೀನಿ. ವರುಣ್ ಬ್ರೋ ಕ್ವಶನ್ ಕೇಳಿ. ವರುಣ್ ನೀವೇ ಅಂತ ಹೇಳಲಿಕ್ಕೆ ಕೇಕ್ ತಿನ್ಸ್ಬಿಡಿ. ಅವ್ರದ್ದಾಯ್ತು ಸಾಕು. ಸೊ ಬ್ರೋ, ಏನ್ ಅನ್ಸುತ್ತೆ ನಿಮಗೆ 1 million ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರೋದು? ಖುಷಿ ಆಗುತ್ತೆ ಬ್ರೋ. ನಮ್ಮ ಜೊತೆ ಇರೋರಿಗೆ ಒಂದೇ ಆಗಿದೆ ಅಂತಂದರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅದು ಸಮೀರ್ ಬ್ರೋ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಾವು ನೋಡಿದ್ದೀವಿ ಅವ್ರ ಜರ್ನಿ ಹೆಂಗೆ ಬಂದಿದ್ದಾರೆ ಅಂತ. ಸೊ ಖುಷಿ ಆಗುತ್ತೆ. ನಮ್ಮ ಫ್ರೆಂಡು ಒಂದೇ ಮಾಡಿರೋದು 2M ಮಾಡಿ ಬೇಗ. ಥ್ಯಾಂಕ್ ಯು. ಕೇಳಿ ಅವರು ಹೇಳ್ತಾರೆ ಈಗ. ಇಲ್ಲ, ಕ್ವಶನ್ಸ್ ಮುಗಿಲಿ, ಅದಾದ್ಮೇಲೆ ಮಾತಾಡ್ಬಿಡು. ಅದೇ ಫೈನಾನ್ಸ್ ಬಗ್ಗೆ ಏನಾದ್ರೆ ಕೇಳಿ, ನಾನು ಹೇಳ್ತೀನಿ. ಕೊಡೋ, ಹೋಗೋ ನೀನು ಹೋಗೋ. ನೀವು ಸ್ಟಾರ್ಟ್ ಮಾಡ್ತೀರಾ ಬ್ಲಾಗ್ನ? ವಿ ಆಲ್ ವಾಂಟ್ ಟು ಹಿಯರ್ ದಟ್ ಇಂಟ್ರೋ. ಎಸ್. ಇಲ್ಲಿ ಬೇರೆ ಯಾರ ಹತ್ರ ಹೇಳ್ತಾನಾ? ರೆಡಿನಾ? What is up, hi, so welcome back to my new vlog, guys. ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾವು 1 million ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವರಿಬ್ರು 50 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರು ಇವತ್ತು. What is up, hi, so welcome back to my new vlog, guys. ನಮ್ಮ ಅಪ್ಪ ಅಮ್ಮನೂ ಹೋಪ್ಸ್ ಇಟ್ಟಿದ್ರು ಏನೋ ಮಾಡ್ತಾನೆ, ಬಿಕಾಸ್ ಏನಾದ್ರು ಮಾಡ್ಬೇಕಲ್ಲ ಲೈಫಲ್ಲಿ. ಈಗ ನಾವು ನಮ್ಮ ಮೇಲೆ ಹೋಪ್ಸಿರೋದು ಅವ್ರಿಗೆ. ಸೊ ನಾನು ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಡೇ ಅಂಡ್ ನೈಟ್. ಪೇಪರ್ ಆಗ್ತಿದ್ದೆ ಅವಾಗ, ಡೈಲಿ ನ್ಯೂಸ್ ಪೇಪರ್. ಅವಾಗ 700 ರೂಪಾಯಿ ಕೊಡೋರು ತಿಂಗಳಿಗೆ 700 ರೂಪಾಯಿ. ಅಪ್ಪ ಅಮ್ಮ ಸ್ವಲ್ಪ ಸಪೋರ್ಟ್ ಇತ್ತು. ಅಪ್ಪ ಹಿಂಗಂದ್ರೆ ಮಾಡ್ತಾನೆ, ಏನೋ ಒಂದು ಮಾಡ್ತಾನೆ ಅನ್ನೋ ಧೈರ್ಯ. ಅಮ್ಮಗ್ ಭಯ, ಬಿಕಾಸ್ ಈಗ ಅಕ್ಕ ಮದುವೆ ಆಗಿ ಹೋಗ್ತಾಳೆ, ಅದಾದ್ಮೇಲೆ ನೀನೇ ಮನೆ ನೋಡ್ಕೋಬೇಕು, ಏನ್ ಮಾಡ್ತೀಯಾ, ಇದನ್ನ ನಂಬ್ಕೊಂಡಿದ್ಯಾ. ನನ್ನ ಟಿಕ್ಟಾಕ್ ಬ್ಯಾನ್ ಆಗೋಯ್ತು. ಯಾಕೆ ಅಂದ್ರೆ ಒಂದಷ್ಟು ಜನ ಕನ್ನಡ ಕ್ರಿಯೇಟರ್ಸ್, ವೆಲ್ ನೋನ್ ಕ್ರಿಯೇಟರ್ಸ್, ಅವಾಗ ಟಿಕ್ಟಾಕ್ ಗೆ ಮ್ಯಾನೇಜರ್ ಅಂತ ಇರ್ತಾರೆ. ಅವರು ಕಂಪ್ಲೇಂಟ್ ಮಾಡ್ಬಿಟ್ಟು ಇವನು ರಾಂಗ್ ಮೆಸೇಜ್ ಕೊಡ್ತಿದ್ದಾನೆ ಆಡಿಯನ್ಸ್ಗೆ, ಏನೇನೋ ಹೇಳ್ತಾ ಇದ್ದಾನೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಹಂಗೆ ಅಂತೇಳಿ ನನ್ನ ಅಕೌಂಟ್ ನ ಬ್ಯಾನ್ ಮಾಡಿಸ್ಬಿಟ್ಟು. ಜಿಮ್ ಬಿಟ್ಬಿಟ್ಟೆ, ಡಯಟ್ ಬಿಟ್ಬಿಟ್ಟೆ, ಬೆಳಗ್ಗೆ ಎದ್ದೇಳದ್ ಬಿಟ್ಬಿಟ್ಟೆ, ಬೇಗ ಮೋಟಿವೇಶನ್ ಅನ್ನೋದೇನಿತ್ತು ಅದೆಲ್ಲ ಹೋಗ್ಬಿಡ್ತು. ಬರೀ ಸುಳ್ಳು ಹೇಳ್ತಾನೆ, ನನ್ ಕೆಲಸನೇ ಮಾಡಿಲ್ಲ, ಒಂದೊಂದ್ಸರಿ ಹೇಳ್ತಾನೆ, ಒಂದ್ಸರಿ ಅಲ್ಲಿ ಕೆಲಸ ಮಾಡಿದೆ ಅಂತಾನೆ, ಒಂದ್ಸರಿ ಗಿಟಾರ್ ಟೀಚರ್ ಅಂತಾನೆ, ಒಂದ್ಸರಿ ಸೌಂಡ್ ಇಂಜಿನಿಯರ್ ಮಾಡಿದೆ ಅಂತಾನೆ, ಒಂದ್ಸರಿ ಫೋಟೋಗ್ರಾಫರ್ ವರ್ಕ್ ಮಾಡ್ತಿದ್ದೆ ಅಂತಾನೆ, PVR ಅಂತಾನೆ, ಯಾವಾಗ ಅಂದ್ರೆ ಅವಾಗ ಒಂದೊಂದು ಹೇಳ್ತಾನೆ. ಅಂದ್ರೆ ಮಾಡಿರೋದಕ್ಕೆ ಹೇಳಕ್ ಆಗೋದು, ಇಲ್ಲ ಅಂದ್ರೆ ಸುಮ್ನೆ ಹೇಳಕ್ ಆಗಲ್ಲ. ಮಾಡಿದೀನಿ ಅಂತ ಯಾರು ಕಾನ್ಫಿಡೆಂಟ್ ಆಗಿ ಹೇಳಲ್ಲ. ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಮಾಡಿ ನಾನು ತುಂಬಾ ಕಷ್ಟಪಟ್ಟು, ತುಂಬಾ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ, ಎಫರ್ಟ್ ಹಾಕಿ, ಜನರ ಪ್ರೀತಿ ಗಳಿಸಿ ಈಗ ಒಂಚೂರು ಲೈಫ್ ನೋಡ್ತಾ ಎಲ್ಲ ಮೂವಿ ಮುಗಿದ್ಮೇಲೆ ಕ್ರೇಟ್ ಎಲ್ಲ ಎತ್ತಿಡ್ಬೇಕು. 5 ರೂಪಾಯಿ ಜಾಬ್ ಕ್ರೇಟ್ ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡ್ಬೇಕು ನೆಕ್ಸ್ಟ್ ಶೋಗೆ. ಅದೆಲ್ಲ ಮುಗಿದ್ಮೇಲೆ ಈ ಥಿಯೇಟರ್ ಖಾಲಿ ಇರುತ್ತಲ್ಲ, ಅವಾಗ ಅಲ್ಲಿಂದ ನಡ್ಕೊಂಡ್ಬಂದು ನಾನು ಒಂದು ಅವಾರ್ಡ್ ಏನಂತಾರೆ, ಒಂದು ಸ್ಪೀಚ್ ಕೊಡೋ ತರ ನಾನು ಸುಮ್ಮನೆ ಆಕ್ಟ್ ಮಾಡ್ತಿದ್ದೆ. ಅಂಡ್ ದಟ್ ಇಸ್ ರಿಯಲ್ ಥ್ಯಾಂಕ್ ಯು. ಅನ್ಸೋದಂದ್ರೆ ನಿನ್ನ ಹಾರ್ಡ್ ವರ್ಕ್ ಮೇನ್, ನಿನ್ನ ಹಾರ್ಡ್ ವರ್ಕ್ ನಿನ್ಗೆ ಅಲ್ಲಿ ಕರ್ಕೊಂಡು ಹೋಗಿದೆ, ಅದಕ್ಕೆ ನಾನು ಪ್ರೌಡ್ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು. ನನಗೆ ಅವನು ಸ್ಯಾಮ್ ಸಮೀರ್ ತುಂಬಾ ಇಷ್ಟ ಆಗ್ತಾನೆ. ಈಸ್ ಅ ವೆರಿ ಗುಡ್ ಇನ್ಫ್ಲೂಯೆನ್ಸ್. ಸ್ಯಾಮ್ ಇಸ್ ಲೈಕ್ ಅದೊಂಥರ ನಂಗೆ ನೋಡಕ್ ಇಷ್ಟ, ಅವ್ನು ಮಾಡೋ ರೀಲ್ಸ್ ಎಲ್ಲ.
ಸ್ಯಾಮ್ ಸಮೀರ್ ಒಂದ್ಸತಿ ಬಟ್ಟೆ ಹಾಕಿದ್ರೆ ಇನ್ನೊಂದ್ಸತಿ ಹಾಕುದಿಲ್ಲ ಅಂತ ಬ್ರೋ, ಹೌದಾ? ಸ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು ವರ್ಷಗಳಿಂದ ನೋಡಿದೀನಿ ಸ್ಯಾಮ್ ಏನು ಫುಲ್ ಕಡ್ಡಿ ಪಿರ್ಲೆ ಇದ್ದಾಗಿಂದ ಇವಾಗ ಫಿಟ್ ಅಂಡ್ ಫೈನ್ ಸ್ಯಾಮ್. ಐ ಹ್ಯಾವ್ ಟು ಅಪ್ರಿಶಿಯೇಟ್. ನಮಗೆ ಜನ ಕಂಡಿಡಿಬೇಕು, ಅದೊಂದು ಹುಚ್ಚಿನ ನನಗೆ. ಜನ ನನ್ನ ಕಂಡಿಡಿಬೇಕು, ಒಂದು ಫೋಟೋ ತಗೋಬೇಕು. ಯಾರೋ ಒಬ್ರು ನಿನ್ನ ಕೈಲಿ ಆಗಲ್ಲ ಅಂದಿರ್ತಾರಲ್ಲ, ಅವಾಗ ಮಾಡಿದಾಗ ಸೊ ಆಲ್ ದಟ್ ವಾಸ್ ದೇರ್. ಅದು ಬಿಟ್ಟರೆ ನಂಗಿತ್ತು, ಇಲ್ಲ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅನ್ನೋದಿತ್ತು. ಆ್ಯಂಡ್ ದೇ ಟ್ರಸ್ಟೆಡ್. ಕನ್ನಡದ ಸೋಷಿಯಲ್ ಮೀಡಿಯಾವನ್ನ ನಮ್ಮ ಮಾನ್ಯ ಶ್ರೀ ಸಮೀರ್ ಅವರು ಬೆಸ್ಟ್ ಬ್ಲಾಗರ್ ಆಫ್ ದ ಇಯರ್ ಮಿಸ್ಟರ್ ಸಮೀರ್. ಥ್ಯಾಂಕ್ ಯು ಫಾರ್ 1 million ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ರೀಚ್ 1 million. ಜಾಸ್ತಿ ಮಾತಾಡಲ್ಲ. ಐ ಆಮ್ ರಿಯಲಿ ಎಮೋಷ್ನಲ್. ಐ ಫೀಲ್ ರಿಯಲಿ ಗ್ರೇಟ್. ಅಂದರೆ ಐ ಹ್ಯಾವ್ ಸೀನ್ ದಿಸ್. ಅಂದರೆ ಈ ವಿಡಿಯೋ ನೋಡಿದ್ದೀನಿ ಬೇರೆ ಎಡಿಟ್ ಮಾಡೋದು ನಮ್ಮ ಫ್ಯಾನ್ ಪೇಜೆಲ್ಲ. ಬಟ್ ಟುಡೇ ಇಟ್ ಹಿಟ್ ಮಿ ರಿಯಲಿ ಹಾರ್ಡ್. ಆ್ಯಂಡ್ ವಾಚಿಂಗ್ ಇಟ್ ವಿತ್ ಯು ಗೈಸ್, ನಿಮ್ಮ ಜೊತೆ ನಿಂತ್ಕೊಂಡು ನೋಡ್ಬೇಕಾದ್ರೆ ಇನ್ನೂ ನೆನಪಾಯಿತು ದ ಸ್ಟ್ರಗಲ್ಸ್, ದ ಡೇಸ್ ಆ್ಯಂಡ್ ಆಲ್ ದ್ಯಾಟ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ and I'm proud of my family and everyone here for being here. And also I don't know, I'm speechless, but thank you guys, thank you for everything. Thank you. And nama subscribers ge thank you for always being there. Sam fam, love you. Wow. Phone out ke let's go dinner madana banni. Super, thank you so much Sam. Ayo ಸೂಪರ್ ana super agi ella super antidira. ಕಟ್ಟು ನಿಮ್ಗೆ ಇವತ್ತು ನಿನ್ನ ರೇಕ್ಸ್ ವಾಪಸ್ ಬರ್ತಾ ಇದ್ದೀನಿ. ಹುಷಾರ್ ಮಗ. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು. ಹೆಂಗಿದ್ಯಾ ಶ್ರವಣ್ ಬ್ರೋ, ಹೆಂಗಿದ್ದೀರಾ? ಚೆನ್ನಾಗಿಲ್ಲ, ಚೆನ್ನಾಗಿದ್ದೀನಿ ಅಂತ ಇದ್ದೀರಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. Whoever did it, it is good job. ಥ್ಯಾಂಕ್ ಯು. ಅಮ್ಮು ಅವ್ರು ಸ್ವಲ್ಪ ಲೇಟಾಗಿ ಬಂದ್ರಿ ಅನ್ಸುತ್ತೆ. ನೋ ಪ್ರಾಬ್ಲಮ್. ಅಮ್ಮ ಅವ್ರನ್ನ ಸ್ವಲ್ಪ ಇರಿಟೇಟ್ ಮಾಡೋಣ. ಅಮ್ಮವ್ರೆ ಹೇಗಿದ್ದೀರಾ? ನಾನಿನ್ನೂ ಬದುಕಿದ್ದೀನಿ. ಒಳ್ಳೆ ಆನ್ಸರ್. ಗುಡ್ ಆನ್ಸರ್. ಅಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅನ್ಕೊಂಡೆ. ಗುಡ್. ಇಲ್ಲ, ಬಿ ಪ್ರಾಕ್ಟಿಕಲ್. ಇವಾಗ ಹೇಳಕ್ಕಾಗಲ್ಲ ಯಾರು ಹೇಗೆ. ಬದುಕಿದ್ದೀನಿ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಬ್ರೋ ಹಾಯ್, ಹೇಗೆ ಅನಿಸ್ತಾ ಇದೆ? ಸೂಪರ್ ಬ್ರೋ, ಸೀರಿಯಸ್ಲಿ. ತುಂಬ ಜನ ಹೇಳ್ತಿರ್ತಾರಲ್ವ, 1 ತಿಂಗಳು 2 ತಿಂಗಳಲ್ಲಿ 1 million ಅಲ್ಲ 1,000 ಮಾಡೋದಕ್ಕೆ ಎಷ್ಟು ಕಷ್ಟ ಇರುತ್ತೆ. ಬಟ್ ಇವಾಗಿನವರೆಲ್ಲ ಹೆಂಗೆ ಅಂತಂದರೆ, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ವಿತಿನ್ ಇನ್ನೊಂದು ಮಂತಲ್ಲಿ ನನಗೆ 10,000 ಫಾಲೋವರ್ಸ್ ಆಗಬೇಕು ಅಂತ. ಬಟ್ 1 million ಇಟ್ ಇಸ್ ನಾಟ್ ಈಸಿ, ಯಾಕೆಂದರೆ ನಾವು ಅದೇ ರೂಟಲ್ಲಿ ಇದ್ದೀವಲ್ಲ. ಸೊ ಹಾಗೆ ಆಲ್ಮೋಸ್ಟ್ ಇದ್ದೀರಾ. ಆಲ್ಮೋಸ್ಟ್. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಐ ವಿಶ್ ಯು ಬೇಗ ಇನ್ನೊಂದು 1 million ಪಕ್ಕ ಸೇರ್ಕೊಳ್ಳಿ ಅಂತ. ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಷ್ಟು ಬಂದ್ರೆ ಹೇಳ್ತೀರಾ? ಸೊ ತುಂಬ ಖುಷಿ ಆಗ್ತದೆ. ಖುಷಿ ಗೋಲ್ಡ್ ಗಿಲ್ ಬಿಸ್ಕೊಟ್ಬಿಟ್ಟಿರ ನಂಗೆ, ಆಮೇಲೆ ಇಸ್ಕೊಳಕ್ಕೆ ಇಷ್ಟ ಆಗಲ್ಲ. ಮಟ್ಟ ಖುಷಿ ಆಗ್ತಾ ಇಲ್ಲ. ಖುಷಿಗೆ ಕೈಲಿರೋದು ಕಡ್ಗ ಗಿಡ್ಗೆಲ್ಲ ಬಿಚ್ಬಿಟ್ರೆ ನಾನು ಏನು ಮಾಡಲಿ ಗೈಸ್? ಇನ್ನು ಹೋಗ್ಲಿ ಕೊಡಿ, ನಾನು ಇಸ್ಕೊಳಕ್ಕೆ ರೆಡಿ ಇದ್ದೀನಿ. ತುಂಬ ಖುಷಿ ಆಗ್ತದೆ ನಿಮ್ಮ ಬ್ಲಾಗ್ ನೋಡಬೇಕಾದ್ರೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ ಏನೋ ಇವರು ಅನ್ನೋ ಥರ ಖುಷಿ ಆಗುತ್ತೆ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಪಾಪ ನಡುಕ್ತಾವನು. ಆಯ್ತು ಕೊಡಿ, ಕೊಡು. ನಿಮ್ಮಪ್ಪ ದುಡ್ಡು ಮಾಡ್ತಾ ಇರ್ಬೋದು, ನೀನ್ ದುಡ್ಡು ಮಾಡ್ತಾಯಿ, ಕೇಳಿಸ್ಕೋ. ಏನು ಅನಿಸ್ತದೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಪ್ರೌಡ್ ಆಗ್ತಾ ಇದೆ. ಮತ್ತೆ ಯಾವ್ದು ಇಟ್ಕೊಳ್ಳಿ, ತುಂಬ ಖುಷಿ, ತುಂಬ ಪ್ರೌಡು. ಮತ್ತು ಆ ಜರ್ನಿ ನೋಡಿದಾಗ ನಿಮ್ಮ ಜೊತೆ ನಮ್ಮೆಲ್ಲರಿಗೂ ಗೂಸ್ ಪಂಪ್ಸ್ ಬಂತು. ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಮಾತ್ರ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಕೇಕ್ ಗೈಸ್. ತುಂಬ ಫಾರ್ಮಲ್ ಆಗಿ ಮಾತಾಡ್ತಿದ್ದೀರಾ. ಟಾಪ್ ಅವರು ಸ್ಪಾನ್ಸರ್ ಮಾಡಿರೋದು ಇವತ್ತಿನ ಕೇಕ್ ನಮಗೆ. ಸೊ ಥ್ಯಾಂಕ್ ಯು. ಇಲ್ಲಾಂದ್ರೆ ತುಂಬ ಜಾಸ್ತಿ ಆಗಿರೋದು ಬಜೆಟ್. ಥ್ಯಾಂಕ್ ಯು. ಖುಷಿ ಆಗುತ್ತೆ. ಅದೇ ಹೇಳಿಲ್ವ ಅವರು, ಎಲ್ಲರೂ ಮಾಡ್ಬೋದು ಕಾಂಟೆಂಟು, ಅದೇ ಕನ್ಸಿಸ್ಟೆಂಟಾಗಿ ಮಾಡೋದು ಎಲ್ಲರ ಕೈಲೂ ಆಗಲ್ಲ. ಸೊ ಅದನ್ನು ನೀನು ಪ್ರೂವ್ ಮಾಡಿದ್ಯಾ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಸೊ ಇದೇ ರೀತಿ 1 million 2 million ಆಗಲಿ 10 million ಆಗಲಿ, ಆಲ್ ದಿ ಬೆಸ್ಟ್. ಜೊತೆಗೆ ಮಾಡೋಣ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಸೀಮಾ ಸೋನು. ಸೊ ಏನಂದರೆ ಹೆಂಗಿದ್ರು ನಾವು ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ,
ಬೆಳಗ್ಗೆ ಏನೋ ಆಗ್ಬಿಟ್ಟಿರುತ್ತೆ ಬ್ಯಾಡ್ ಇನ್ಸಿಡೆಂಟ್ ಆದ್ರೂ ಇಲ್ಲ ನಾನು ಇವತ್ತು ವ್ಲಾಗ್ ಮಾಡೇ ಮಾಡ್ತೀನಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ರಾತ್ರಿ ಆದ್ರೂ ವ್ಲಾಗ್ ಮುಗಿಸೇ ನಾನು ಮಲ್ಗೋದು ಅನ್ನೋ ಒಂದು ಹಠ ಇದೆಯಲ್ಲ, ಕ್ರೇಜಿ. ಎಲ್ಲರಿಗೂ ಬರಲ್ಲ, ಸ್ಯಾಮ್ಸಂಗ್ ಮಾತ್ರ ಇದೆ ಅಲ್ವಾ ಅಲ್ವಾ ಅಲ್ಲ. ಸಿಂಹ ಸೋನು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಐ ಫೀಲ್ ಪ್ರೌಡ್. ಆ ವಿಡಿಯೋ ನೋಡ್ತಿದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಿತ್ತು, ಅಷ್ಟು ಥರ ಎಮೋಷ್ನಲ್ ವಿಡಿಯೋ ಇತ್ತದು. ಆ್ಯಂಡ್ 0ಇಂದ 1 ಮಿಲಿಯನ್ ಗ್ರೇಟ್. ಬೇರೆ ಬೇರೆ ಇನ್ಫ್ಲುಯೆನ್ಸರ್ಸ್ ನೋಡಿದಾಗ ನಮ್ಮನೇಲೆ ಒಬ್ಬರು 1 ಮಿಲಿಯನ್ ಇನ್ಫ್ಲುಯೆನ್ಸರ್ಸ್ ಇದೆ ಅಂತ ಹೇಳೋದೊಂದು ಗ್ರೇಟ್ ಅಚೀವ್ಮೆಂಟು. ಆ್ಯಂಡ್ ಅವ್ನು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೆಂಗೋ ನಮಗೂ ಒಂದು ಹೋಲ್ ಫ್ಯಾಮಿಲಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನೋ ಫುಲ್ ಖುಷಿ ಇದೆ. ಅದೇ ಫುಲ್ ಫ್ಯಾಮಿಲಿ ನೀನು ಅಚೀವ್ ಮಾಡಿರೋದು, ಫುಲ್ ಫ್ಯಾಮಿಲಿನ ಅಚೀವ್ ಮಾಡಿರೋದು. ಹೊಡಿತಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ ಗೈಸ್, ತುಂಬ ಖುಷಿ ಆಗುತ್ತೆ. ವಿಡಿಯೋ ನೋಡಿ ಕಣ್ಣ ನೀರು ಬಂತು. ಬಟ್ ಇನ್ನೂ ಮೈಕ್ ಹಿಡ್ಕೊಳೋದು ಕಲ್ತಿಲ್ಲ ಅವನು. ವಿಡಿಯೋ ನೋಡಿ ಕಣ್ಣ ನೀರು ಬಂತು, ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ಖುಷಿ ಆಯಿತು ಆ ವಿಡಿಯೋ ನೋಡಿ. ಅವ್ನು ಇದ್ದಿದ್ದು, ಅವ್ನು ಸಫರ್ ಪಡಿ, ಯಾಕಂದರೆ ನೀವು ನೋಡೋಕ್ಕಿಂತ ಫ್ರೆಂಡ್ಸ್ ನೋಡೋಕ್ಕಿಂತ ಜಾಸ್ತಿ ನಾವು ನೋಡಿದ್ದೀವಿ ಫ್ಯಾಮಿಲಿಯಾಗಿ. ಅವನು ನೈಟ್ ಮಲಗದಿದೆ ಎದ್ದು ದಿವಸ ಬೆಳಗ್ಗೆ ವ್ಲಾಗ್ ಮಾಡಿದ್ದು ತುಂಬ ನೋಡಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್, ಇನ್ನು ಬೇಗ ಇನ್ನು ಜಾಸ್ತಿ ಆಗಲಿ. ಥ್ಯಾಂಕ್ ಯು. ಏನು ಅನಿಸ್ತಿದೆ ಸಂಜೆ ಅವರೇ? ನೋಡ್ತಿದ್ದೀವಿ ನಂದೇ 1 ಮಿಲಿಯನ್, ಅಷ್ಟು ಖುಷಿ ಹೇಳೋಕ್ಕಾಗ್ತಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿ. ನಾನು ಏನಂತಾರೆ 1 ಫಾಲೋವರಿಂದ 1 ಎಂವರೆಗೂ ಇದ್ದೀನಿ. ಅದು ನನ್ನ ಗ್ರೇಟ್, ಅದು ಗ್ರೇಟ್ನೆಸ್. ಥ್ಯಾಂಕ್ ಯು. ನಿನ್ನ ಗ್ರೇಟ್ನೆಸ್, ಥ್ಯಾಂಕ್ ಯು. ಅಕೌಂಟ್ ಎಷ್ಟು ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾಳೆ ಅಕೌಂಟ್ ಹೆಸರು ಸಂಜೆ ಅಂತ ಆದರೂ ಡೌಟ್ ಇಲ್ಲ. ಸಾಕು ಗೈಸ್, ಈಗ ಡಿನ್ನರ್ಗೆ ಹೋಗೋಣ. ಹಿಂಗೆ ಕ್ವಶನ್ ಕೇಳ್ಕೊಂಡು ಹೋದ್ರೆ ಒಂದು ಬ್ಲಾಗ್ ಫುಲ್ ಬರೀ ಕ್ವಶನ್ ಕೇಳೋದೇ ಆಗ್ಬಿಡುತ್ತೆ. ಲೆಟ್ಸ್ ಗೋ. ಎಲ್ಲರದ್ದು ಡಿನ್ನರ್ ನಡೀತಿದೆ ನೋಡಿ. ಡಿನ್ನರ್ ವೆಜ್ಜು ನಾನ್ ವೆಜ್. ಆ ಕಡೆ ನಾನ್ ವೆಜ್, ಈ ಕಡೆ ವೆಜ್ಜು. ನಾನು ಕೆಳಗೆ ಹೋಗ್ಬೇಕು, ಮತ್ತೆ ಸ್ವಲ್ಪ ಬಂದಿರೋ ಗೆಸ್ಟ್ ನೋಡ್ಕೋಬೇಕು. ನಮ್ಮ ಅತ್ತೆಗೆ ಅವಾಗ ಡಿಸ್ಟರ್ಬ್ ಮಾಡ್ತಾ ಇದ್ಯಾ ನೀನು ಹೋಗಿ? ರೆಕಾರ್ಡ್ ಆಗ್ತಿದ್ಯಾ? ಸೊ ಇವತ್ತು ಆ್ಯಕ್ಚುಲಿ ತುಂಬ ದಿವಸದಿಂದ ನಾನು ಆಶೀರ್ವಾದ ಮಾಡ್ತಾನೆ ಇದೆ ಸಮೀರ್ಗೆ, ಮಗ 1 ಮಿಲಿಯನ್ ಆದಷ್ಟು ಬೇಗ ಆಗಲಿ ಅಂತ. ಆ್ಯಂಡ್ ಅವನು ಕೂಡ ಪ್ರೌಡ್ ಫೀಲ್ ಇದ್ದಾನೆ ನನ್ನ ಜೊತೆ ನಿಂತ್ಕೊಂಡು ಒಂದು ರಿವ್ಯೂ ಕೇಳೋದಕ್ಕೆ. ಈ ಪಾರ್ಟೇ ಕಟ್ಟಾಗುತ್ತೆ ಕಣೋ, ಯಾಕೆ ಮಾತಾಡ್ತೀವಿ ಸುಮ್ಮನೆ. ಗೈಸ್, ಊಟಕ್ಕೆ ಇಲ್ಲಿ ನೋಡಿ ಪಾಯಸ ಇದೆ. ಪಾಪ ಪಾಯಸ, ಆಲೂ ಫಿಂಗರ್ಸ್, ಬೇಬಿ ಕಾರ್ನ್ ಫ್ರೈ, ಬಾಯಲ್ಲಿ ನೀರು ಬರ್ತಾ ಇದೆ. ಆಲೂ ತರಕಾರಿ ಗ್ರೇವಿ, ಪಲಾವಾ, ಟೊಮಾಟೊ ಬಾತ್, ಮೊಸರು ಬಜ್ಜಿ, ರೈಸ್, ಪಾಯಸ, ಸಾರಿ ರಸಮ್, ಉಪ್ಪು ಉಪ್ಪಿನಕಾಯಿ, ಹಪ್ಪಳ. ಮತ್ತು ನಾನ್ ವೆಜ್ ಕಡೆ ಹೋಗೋಣ ಬನ್ನಿ. ಚಿಕನ್ ಗೀ ರೋಸ್ಟ್, ಚಿಕನ್ ಸುಕ್ಕ. ಮತ್ತು ಗೈಸ್, ಇವತ್ತಿನ ಫುಡ್ಡು PSA ಕೇಟ್ರಿಂಗ್ ಕಂಪ್ನಿಯಿಂದ ಬಂದಿರೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ. ಫುಡ್ ಹೇಗಿದೆ ಅಂತ ಫಸ್ಟ್ ಎಲ್ಲರ ಹತ್ರ ಕೇಳೋಣ. ಅದಾದಮೇಲೆ ನಿಮಗೆ ರಿವ್ಯೂ ಇಷ್ಟ ಆದರೆ ನೀವು ನಿಮ್ಮ ಈವೆಂಟ್ಸಿಗೆ ಬುಕ್ ಮಾಡಿ ಹಚ್ಕೊ. ಹೆಂಗಿದೆ ಬ್ರೋ ಊಟ? ಹೆಂಗಿದೆ ಬ್ರೋ? 3ನೇ ಸರಿ ಬಂದಿದ್ದೀರಾ ತಿನ್ನಕ್ಕೆ. ಹೆಂಗಿದೆ ಬ್ರೋ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಪರಗಿದೆ ಎಲ್ಲ ನಿಜ ಹೇಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜ ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ. ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ನೈಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಚೆನ್ನಾಗಿದೆಯಾ? ಸೂಪರ್ ಆಗಿತ್ತು. ಇವನು ಒಂದು ಭಾಷೆ ಮಾತಾಡ್ತಾನೆ. ನಿಮ್ಮ ಭಾಷೆ ಆದ್ಮೇಲೆ ಮಾಡ್ತದೆ. ಸಾರಿ, ಕೊರವರ್ ಭಾಷೆ ಮಾತಾಡ್ತಾರೆ ಇವರು. ನಮಗೆ ಅರ್ಥನೇ ಆಗಲ್ಲ ಆ ಭಾಷೆ. ಸ್ಕೂಲ್ ವಯಸ್ಸಿಂದನೂ ನಾವು ಏನು ಹೇಳ್ತಿದ್ದಾರೆ ಇವರು ಅನ್ನೋ ಥರ. ಸ್ವಲ್ಪ ಒಂದ್ಸರಿ ಹೇಳು ಮಗ ನಿಮ್ಮ ಭಾಷೆಲಿ ಏನಾದರೂ. 1 ನಿಮಿಷ ಮಾತಾಡು ನನ್ನ ಬಗ್ಗೆ. ಈಗ 1 ಮಿಲಿಯನ್ ಆಗಿದ್ರೆ ಏನೋ ಹೇಳ್ತೀವಿ ನಿಮ್ಮ ಭಾಷೆಲಿ. ಕಳೆ ಮಾತ್ರ ಮಸ್ತ್ ಇದೆ. ನಂಗೆ ಸಮೀರ್ ಚೆನ್ನಾಗಿ ಕಷ್ಟಪಟ್ಟಿದ್ದು. 20 ಕಷ್ಟಪಟ್ಟಿರೋದಕ್ಕಂತೂ 20 1 ಮಿಲಿಯನ್ ಆಗಿದೆ. ನನಗಂತೂ ಫುಲ್ ಖುಷಿ ಆಗಿದೆ. ಸಮೀರ್ಗೂ ಖುಷಿ, ತಮಿಳ್ ಖುಷಿ, ಅಜ್ಞಾರ್ಗೂ ಖುಷಿ. ಮಗ ತಮಿಳ್ ತೆಲುಗು ಅಲ್ವಾ ಇದು? ಎಲ್ಲ ಮಿಕ್ಸ್ ನಮ್ಗೆ. ಗೈಸ್, ನನಗೆ ಅರ್ಥ ಆಯ್ತು. ಇವಾಗ ಸ್ಕೂಲ್ ವಯಸ್ಸಲ್ಲಿ ಅರ್ಥ ಆಗ್ತಿರ್ಲಿಲ್ಲ. ಡಯಟ್ ಅಂತ ತಿಳಿಸ್ತಾ ಇದೆಯಾ? ಹೆಂಗಿದೆ ಊಟ? ಸಕ್ಕತ್ತಾಗಿದೆ.
ಚೆನ್ನಾಗಿದೆಯಾ? ಬನ್ನಿ ಗೈಸ್, ಊಟದ ರಿವ್ಯೂ ಆಯಿತು. ಈಗ ಇನ್ನೊಂದು ಅಷ್ಟು ಜನ ಗೆಸ್ಟ್ ಬರಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡಿ ನಾವೆಲ್ಲ ಎಲ್ಲೇ ಸ್ಟೇ ಮಾಡ್ತೀವಿ ನೈಟು. ಈಗ ಸ್ವಲ್ಪ ಎಲ್ಲ ಬಂದು ನಾನು ಊಟ ಮಾಡ್ತೀನಿ. ನಮ್ಮ ಅಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋರು ನೋಡಿದ್ರಿ. ಎಲ್ಲ ಇಷ್ಟ ಆಗೋದೇನು ಗೊತ್ತಾ, ಇದು ಆಗಲೇ ಹೇಳಿದೆ. ಆಯ್ತಾಯ್ತು, ಸಾಕು. ಹಲೋ, ನೋ ಪ್ರಾಬ್ಲಮ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದ್ರಲ್ಲಿ ಯಾವ್ದು ಅಶ್ವಿತಿ? ಗೆಸ್ ಮಾಡಿ ನೋಡೋಣ. ಇದು ಅಶ್ವಿತಿ, ಅದ್ವಿತಿಯಾ? ಅಪ್ಪ ಪಾಸ್. ಶ್ರವಣ್ ಬ್ರೋ. ಭರತ್. ಥ್ಯಾಂಕ್ ಯು. ಬನ್ನಿ ಅಲ್ಲೇ ಕಟ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. Congratulations. Oh, thank you. Thanks for coming. Thank you. Sorry. ಇರಲಿ. ಸೂಪರ್. ನೀವು? ಅದು ನಮ್ಮ ಫಿಯಾನ್ಸೆ, ನಮ್ಮ ಅತ್ತೆ, ನಮ್ಮ ಮಾವ. ಅದು ನಮ್ಮ ಫಿಯಾನ್ಸೆ ಅವ್ರ ತಂಗಿ. ಹೌದಾ? ಬನ್ನಿ, ವಿಲ್ ಟೇಕ್ ಯು ಟು ಡಿನ್ನರ್. ಗೈಸ್, ನಾವು ಯಾವಾಗಲೂ ಪ್ಲ್ಯಾನ್ ಮಾಡ್ತೀವಿ ಏನಾದ್ರು ಕಾಂಟೆಂಟ್ ಪ್ಲ್ಯಾನ್ ಮಾಡಬೇಕು ಅಂತ. ಒಂದು ನಾನು ಫ್ರೀ ಇದ್ದಾಗ ಅವ್ರು ಬಿಸಿ ಇರ್ತಾರೆ, ಅವ್ರು ಬಿಸಿ ಇದ್ದಾಗ ನಾನು ಫ್ರೀ ಇರ್ತೀನಿ, ಆ ಥರ ಆಗೋಗ್ಬಿಟ್ಟಿರ್ತಾರೆ. ಇವತ್ತು ಹೆಂಗೋ ಫ್ರೀ ಮಾಡ್ಕೊಂಬಂದಿದ್ದಾರೆ. ಇವತ್ತು ಅವರು ಬಿಸಿ ಇದ್ದರು, ಬಟ್ ದೇ ಶೋಡ್ ಅಪ್ ಹಿಯರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಗೈಸ್, ನೇಹಾ ಅವ್ರಿಗೆ ಇದರಲ್ಲಿ ಯಾರು ಅದ್ವಿತಿ ಯಾರು ಅಶ್ವಿತಿ ಅಂತ ಕಂಡುಹಿಡಿತಾರೆ. ನಿಮಗೆ ಗೊತ್ತಾ? ನಾನು ಕಂಡುಹಿಡಿದೆ. ಹಾಂ, ಇವರು ರಾಂಗ್ ಗೊತ್ತಾಯ್ತು. ನೀವು ಅಶ್ವಿತಿ, ಅವ್ರು ಅದ್ವಿತಿ. ಬನ್ನಿ. ಎಲ್ರಿಗೆ ಒಬ್ಬೊಬ್ರಿಗೆ ಬಾಯಿ ಹೇಳಿ ಈಗ ಕಳಿಸ್ತಾ ಇದ್ದೀವಿ. ಹಂಗೆ ಒಬ್ಬೊಬ್ರು ನಾನು ಬ್ಯುಸಿ ಆಗಿಬಿಟ್ಟಿದ್ದೆ, ನನಗೆ ಬಾಯಿ ಹೇಳೋಕ್ಕೆ ಆಗಿಲ್ಲ, ಹಂಗೆ ಹೋಗ್ಬಿಟ್ರು. ಬಟ್ ಐ ಡೋಂಟ್ ನೋ ಹೆಂಗೆ ಹೇಳಿ ಅಂತ. ನಾನು ತುಂಬ ಕಡೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕ್ಯಾಮ್ರಾಗಳು ತುಂಬ ಇತ್ತು, ಮಿಕ್ಸಪ್ ಆಗಿತ್ತು. ಬಟ್ ಹ್ಯಾಡ್ ಅ ಗುಡ್ ಡೇ ಗೈಸ್, ಹ್ಯಾಡ್ ಸೂಪರ್ ಫನ್. ಮತ್ತೆಗಾರು ನಂಗೆ ದೃಷ್ಟಿ ತೆಗೆದಿದ್ದಾರೆ ನೋಡಿ. ಬನ್ನಿ ಬ್ರೋ, ಸಂಜೆ ಅವರೇ. ಇಲ್ಲ ಮಾಡಬೇಕು. ಗಾಯ್ಸ್ ಫೈನಲಿ ಪಾರ್ಟಿ ಇತ್ತು, ಪಾರ್ಟಿ ಮುಗೀತು, ತುಂಬ ಜನ ಬಂದರು. ಐ ಫೆಲ್ಟ್ ರಿಯಲಿ ಹ್ಯಾಪಿ. ಆ್ಯಂಡ್ ಆ ವಿಡಿಯೋ ನೋಡಿದ್ದು ಮತ್ತು ಸೆಲೆಬ್ರೇಷನ್ ಎಲ್ಲರೂ ಪಾಪ್ ಎಲ್ಲ ಬ್ಲಾಸ್ಟ್ ಮಾಡಿದ್ದು, ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟರೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ 1 ಮಿಲಿಯನ್, ಇನ್ನು ಮತ್ತೆ ಆ 1 ಮಿಲಿಯನ್ ಪಾರ್ಟಿ ಬರಲ್ಲ, ಇದು ಲಾಸ್ಟ್ 1 ಮಿಲಿಯನ್ ಪಾರ್ಟಿ ವಿಡಿಯೋ, ಆದಮೇಲೆ 2 ಮಿಲಿಯನ್ಗೆ ಸಿಗೋಣ ಅಂತ ಹೇಳ್ತಾ ಗೈಸ್. ಸೊ ಫಸ್ಟ್ ಆಫ್ ಆಲ್ ನಾನು ಲ್ಯಾವಿಶ್ ಇವೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ದ ಕ್ರೇಜಿ ಡೆಕೋರ್. ಅದು ಬಿಟ್ಟರೆ ಇವಾರ ಪ್ರಾಪರ್ಟೀಸ್ ತುಂಬ ಸಕ್ಕತ್ತಾಗಿತ್ತು ಜಾಗ. ನಂಗೆ ಇಲ್ಲೇ ಬೇಕು, ಈ ಜಾಗನೇ ಬೇಕು ಅಂತ ಬಂದು ಮಾಡಿದ್ದು. ಸ್ವಲ್ಪ ದೂರ ಆಯಿತು ನಮ್ಮ ಸಿಟಿಯಿಂದ, ತುಂಬ ಜನ ಗೆಸ್ಟಿಗೆ ದೂರ ಆಯಿತು, ತುಂಬ ಜನ ಗೆಸ್ಟ್ ಮೆಸೇಜ್ ಹಾಕೋರು ತುಂಬ ದೂರ ಇದೆ ಬರೋಕ್ಕಾಗಿಲ್ಲ ಸಾರಿ ಅಂತೆಲ್ಲ. ಬಟ್ ಐ ರಿಯಲಿ ವಾಂಟೆಡ್ ದಿಸ್ ಪ್ಲೇಸ್ ಬಿಕಾಸ್ ಒಂದು ಫೋಟೋ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಮ್ಮ ಟೀಮ್ ಅವರೆಲ್ಲ ಬುಕ್ ಮಾಡಿದರು. ನಾನು ಒಂದು 4-5 ಕಳಿಸಿದ್ದೆ ಇದು ಅಂತ, ಬಟ್ ದೇ ಫೈನಲೈಸ್ ದಿಸ್. ಸೊ ಐ ವಾಂಟ್ ಟು ಥ್ಯಾಂಕ್ ಇವಾರ ರೆಸಾರ್ಟ್. ಆಮೇಲೆ ಊಟ ಎಲ್ರಿಗೂ ಕ್ರೇಜಿ ಇಷ್ಟ ಆಯಿತು. PS ಕೇಟರಿಂಗ್ ಕಂಪ್ನಿಯವರು ಚಿಕನ್ನು, ವೆಜ್, ನಾನ್ ವೆಜ್ ಎರಡೂ ಊಟ ಮಾಡ್ಕೊಂಬಂದಿದ್ರು, ಅಡುಗೆ ಮಾಡ್ಕೊಂಬಂದಿದ್ರು. ಎಲ್ಲರೂ ಸಗದ್ ಇಷ್ಟ ಆಯಿತು, ಎಲ್ಲರೂ ರಿವ್ಯೂನು ಕೊಟ್ಟರು. ಅದನ್ನು ಬಿಟ್ಟರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಲೆಟ್ಸ್ ಗೋ, ದಿಸ್ ಇಸ್ ಅ ಸ್ಟಾರ್ಟ್, ಪಿಕ್ಚರ್ ಅಭಿ ಬಾಕಿ ಹೈ. See you in the next vlog. Thanks so much for watching. Lots of love. Good night. Bye-bye.